ಹೆಣ್ಮಗು ಓ ಇಂತಹ ಕವಿರತ್ನವಿರುವುದು ಈ ಸಭೆಗೆ ಭೂಷಣ, ಆತನ ವಿನಯ ಪಾಂಡಿತ್ಯಕ್ಕೆ ಭೂಷಣ. ಈಗ ನನ್ಗೆ ಗೊತ್ತಾಯ್ತು, ಇನ್ನು ನನ್ ಯಾಕೆ ಉಳಿಸಿದ್ಯಾ ನೀನು ಅಂತ. ನಾನು ಆವಾಗ್ಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ? ಬಟ ಬಾರಲ್ಲ ಇಲ್ಲಿ. ಇವತ್ತು ಲಲ್ಲಿ ಕ್ಯಾರೆಕ್ಟರ್ ಮರ್ಯಾದೆ ಕೊಟ್ಟು ಮಾತಾಡು. ಅವ್ರನ್ನ ಹುಡುಕೊಂಡು ಇವತ್ತು ಅವ್ರ ಊರ್ಗ್ ಹೋಗ್ತಾ ಇದ್ದೀವಿ. ಮಿಸ್ಟರ್ ಪಂಚಾಮೃತ, ನೀವೇನ್ ಹೇಳ್ತೀರಾ? ಓ ಹೆಣ್ಮಗು ಅದನ್ನು ನಾವು ಸ್ವಲ್ಪ ಕೇಳಬಹುದೇ? ಅಗತ್ಯವಾಗಿ ಹೆಣ್ಮಗು ಕಣ ಅಲ್ಲೇ. ಓ ಹೆಣ್ಮಗು ಓ ನಾಮಕರಣ ನಾನ್ರಿ ಲಲ್ಲಿ. ಓ ಹೆಣ್ಮಗು ಅಂತ ಎಸ್ ಹೇಳ್ದಾರ ಇವ್ರೆ. ಹೆಣ್ಮಗು ಓ ಅಂತ ಅಂತಿಲ್ಲ. ಸಕಲ ಕಲಾ ವಲ್ಲಭ ಇನ್ನು ಏನೇನಾಗ್ಬೇಕು ಅನ್ಕೊಂಡಿದನು ಅಷ್ಟಿಂದ ಬಂತಲ್ಲ. ಹೆಣ್ಮಗು ಓ ಇಂತಹ ಕವಿರತ್ನವಿರುವುದು ಈ ಸಭೆಗೆ ಭೂಷಣ, ಆತನ ವಿನಯ ಪಾಂಡಿತ್ಯಕ್ಕೆ ಭೂಷಣ. ನಿನ್ನ ಮಗನ್ ಈ ರೇಂಜ್ ಮರ್ಯಾದೆನ ಅನ್ಯಾಯವಾಗಿ ನಿನ್ನ ವೇಸ್ಟ್ ಬಾಡಿ ಅನ್ಕೊಂಡ್ಬಿಟ್ಟಿದ್ನಲ್ಲ. ಒಬ್ರಿಂದ ಒಬ್ರು ಕಳ್ಸಿ ಅದು ಏನಾಯ್ತು ಅಂದ್ರೆ ಜನಗಳಿಗೆ ಸೇರ್ಕಂತು, ಹಿಂಗಾಯ್ತು. ಜನರ ಆಶೀರ್ವಾದ ಇದೆ, ತಾಯಿ ತಂದೆ ಆಶೀರ್ವಾದ ಇದೆ. ಇವ್ರ ಆಡಿಯೋಗಳನ್ನ ಕೇಳಿ ಮನ್ ಸಂತೋಷ ಪಟ್ಟವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ನೋಡಕ್ ಗೂಬೆ ತರ ಇದ್ರು ಇಂಟೆಲಿಜೆಂಟ್ ತರ ಮಾತಾಡ್ತೀಯ ಕಣಯ್ಯ. ವೆರಿ ಗುಡ್. ಆ ಒಂದು ಕಾರಣಕ್ಕೆ ನಾನು ಇವತ್ತು ಇವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅದಕ್ಕೆ ಕಟ್ಟುಪಾಡುಗಳಿದಾವೆ. ನಾವು ಇಂಟರ್ವ್ಯೂ ಮಾಡ್ತಾ ಬೇಕು ಅಂತ ಎಷ್ಟೋ ಜನ ನಮಗೂ ಫೋನ್ ಮಾಡಿದ್ರು. ಬೇಡ ಅಂತ ನಾನೇ ಸ್ಟಾಪ್ ಮಾಡಿ ಸರಿ ಸ್ನೇಹಿತರಾಗಿರೋದ್ರಿಂದ ನಿಮ್ಮನ್ನ ಒಂದ್ಸರಿ ತೋರ್ಸೋಣ. ನಮ್ಮನೆಯಲ್ಲೂ ಒಂದ್ಸರಿ ತೋರ್ಸ್ಬಿಡು, ಜನ ಅಷ್ಟೊಂದ್ ಜನ ಕೇಳ್ತಾರಲ್ಲ. ಈಗ ನನ್ಗೆ ಗೊತ್ತಾಯ್ತು, ಇನ್ನು ನನ್ ಯಾಕೆ ಉಳಿಸಿದ್ಯಾ ನೀನು ಅಂತ. ನಾನು ಆವಾಗ್ಲೇ ಸತ್ತು ಹೋಗಿದ್ರೆ ಈ ವೈಭವನೆಲ್ಲ ನೋಡಕ್ ಆಗ್ತಿತ್ತ? ಏನೋ ಅಭಿಮಾನಿಗಳು ಆಗ್ಲಿ, ಈ ಜನಗಳಾಗ್ಲಿ ಏನೋ ನೋಡ್ಬೇಕು ಅಂತಾರ ನೋಡ್ಬಿಡ್ಲಿ ಅನ್ನೋ ಒಂದು. ಇವತ್ತು ನೀನ್ ಇರ್ಬೇಕಾಗಿತ್ತು, ಇವತ್ತು ನೀನು ಬದುಕಿರ್ಬೇಕಾಗಿತ್ತು, ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು. ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಆ ಮಿಮ್ಸ್ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ನೀವೇ ನೋಡಿದಾಗ ಏನ್ ಅನ್ಸುತ್ತೆ? ನಾನೇ ನೋಡ್ತೀನಿ ಸರ್. ಒಬ್ಬ ಮನುಷ್ಯ ಅವರೇಜ್ ಆಗಿ ಬೇಜಾರಾದಾಗ ಒಂದು 50 ಸರಿ ಫೋನ್ ಮಾಡಿ ಡೈಲಿ 50 ಸ್ನೇಹನ. ಈಗ ಇತ್ತೀಚೆಗೆ ಅಂತ ಓ ಹೆಣ್ಮಗು ಅನ್ನೋಂಥದ್ದು ಅದು ಸಿಕ್ಕಾಪಟ್ಟೆ ಟ್ರಾಲ್ ಆಗ್ತಾ ಇದೆ. ಆಕ್ಚುಲಿ ಅದು ಹೆಂಗೆ ಕ್ರಿಯೇಟ್ ಆಯ್ತು? ಏನ್ ಇಷ್ಟ ಬೇಗ ಹೇಳಲ್ಲ, ಏನ್ ಹತ್ರ ಬರ್ತಾ ಇದೆ, ಹಂಗೆ ಹೇಳಿದ್ರೆ ಕಿವಿ ಕೇಳಲ್ವಾ? ಬರ್ತೀನಿ ಸರ್, ನಿಮ್ ಉಪಕಾರನ ಎಂದಿಗೂ ಮರೆಯಲ್ಲ ಸರ್. ಆಯ್ತಪ್ಪ, ನಾನು ಬರ್ತೀನಿ ಲಂಬೋದರ. ಹೋಗಿ ಬನ್ನಿ ಯಜಮಾನ್ರೆ. ಮೀಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಡ್ಯಾ? ಎಲ್ಲರೂ ಮುಂಟೆ ನೋಡ, ನಿನ್ನ ಮಂಡಿದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಅಲ್ವಾ ಮತ್ತೆ ಕೂತ್ಕಳ